ನಾನ್ ಪೋಲಿ ಯಾರ್ ಪೋಲಿ ಅನ್ನೋ ಪ್ರಶ್ನೆ ಪ್ರೇಕ್ಷಕರಿಗಿರುತ್ತೆ. ಅದಕ್ಕೆಲ್ಲ ಉತ್ತರ ಸಿಗಬೇಕು ಅಂದರೆ ಮೇ 2ಕ್ಕೆ ಚಿತ್ರಮಂದಿರಕ್ಕೆ ನೀವು ಬರಬೇಕು. ಸದ್ಯಕ್ಕೆ ನಾನ್ ಪೋಲಿ ನಿರ್ದೇಶಕ ಹೀರೋ ಆಗಿರುವಂತಹ ಯಶವಂತ್ ಅವ್ರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನಾನ್ ಪೋಲಿಗೆ ಇಷ್ಟ ಇಲ್ಲ ಹೇಗೆ? ಇಲ್ಲ, ಇಲ್ಲಿ ಚಿತ್ರತಂಡದವರು ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಪೋಲಿನೇ. ಸೊ ಒಂದು ಐಡೆಂಟಿಟಿ ಅಷ್ಟೇ. ಓಕೆ. ಸೊ ನಾನ್ ಪೋಲಿ ಮೂಲಕ ಏನು ಹೇಳಕ್ಕೆ ಹೊರಡ್ತೀರಾ ನೀವು ಪ್ರೇಕ್ಷಕರಿಗೆ ಅಂತ? ನಾನ್ ಪೋಲಿ ಮುಖಾಂತರ ಏನು ಹೇಳಕೊಟ್ಟಿದ್ದೀನಿ ಅಂದರೆ, ಎಲ್ಲ ತಂದೆ ತಾಯಿ ಕೂತು ಈ ಸಿನಿಮಾ ನೋಡಿ. ಯಾಕಂದರೆ ನಿಮ್ಮ ಮಕ್ಕಳು ಯಾವ ದಾರಿಗೆ ಹೋಗ್ತಾರೆ ಅಂದರೆ 2 ಶೇಡ್ ಇರುತ್ತೆ. ಮನೇಲಿ ಒಂಥರ ಇರ್ತಾರೆ, ಹೊರಗಡೆ ಬಂದಾಗ ಒಂಥರ ಇರುತ್ತೆ. ಆ 2 ಶೇಡು ಹೇಗಿರುತ್ತೆ, ನಿಮ್ಮಲ್ಲಿ ಆ ಬದಲಾವಣೆ ಹೇಗೆ ಗೊತ್ತಾಗುತ್ತೆ ಅನ್ನೋದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಈ ಸಿನಿಮಾದಲ್ಲಿ ತೋರ್ಸೋಕೆ ಹೊರಟಿದ್ದೀನಿ. ಇನ್ ದ ಸೆನ್ಸ್ ನಾನು ಮೆಸೇಜ್ ಕೊಡೋಕೆ ಹೊರಟಿಲ್ಲ, ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಕೊಡೋಕೆ ಹೊರಟಿದ್ದೀನಿ. ಬಂದು ಸಿನಿಮಾನ ಎಂಜಾಯ್ ಮಾಡಿ ಅಂತ. ಸಿನಿಮಾದ ಈ ಒಂದು ಸೀನು ಪ್ರೇಕ್ಷಕರ ಕಣ್ಣಲ್ಲಿ ನೀರು ಬರ್ಸುತ್ತೆ ಅಥವಾ ಸೀಟ್ ಅಂಚಲ್ಲಿ ಕೂರಿಸುತ್ತೆ ಅಂದರೆ ಯಾವುದು? ಸಿನಿಮಾ ಬರೋ ಮುಂಚೆನೇ ಒಂದು ಹಿಂಟ್ ಕೊಟ್ಬಿಡಿ. ಮೇಜರ್ ಸೀಕ್ವೆನ್ಸ್ ಅದು. ಎಲ್ರಿಗೂ ಕಣ್ಣಲ್ಲಿ ನೀರು ಬರುತ್ತೆ. ಹೌದು, ಮದರ್ ಸೆಂಟಿಮೆಂಟ್ ಸೀಕ್ವೆನ್ಸ್ ಇದೆ ಒಂದು. ನೀವು ಆಲ್ರೆಡಿ ಇವಾಗ ಒಂದು ಸಾಂಗ್ ರಿಲೀಸ್ ಆಗಿದೆ. ಆ ಸಾಂಗಲ್ಲೇ ನಿಮಗೆ ಆಲ್ಮೋಸ್ಟ್ ಹಿಂಟ್ ಗೊತ್ತಾಗಿರುತ್ತೆ ಏನಿರುತ್ತೆ ಅಂತ. ಅದೊಂದು ಸೀಕ್ವೆನ್ಸು ಎಲ್ರಿಗೂ ಕಣ್ಣಲ್ಲಿ ನೀರು ಬರ್ಸುತ್ತೆ ಅಂತ ಅಂದ್ಕೊಳ್ತೀನಿ. ಸಿನಿಮಾದ ವಿಚಾರ ಮಾತಾಡ್ತಾ ಹೋಗೋದಾದರೆ, ಸಿನಿಮಾ ಮಾಡಬೇಕು ಅನ್ನೋ ಕನಸು ಕಟ್ಟಿಕೊಂಡವರು ಯಶವಂತ್ ಅವರು. ಬಟ್ ಸಿನಿಮಾ ರಿಲೀಸಿಗೆ ಬಂದಾಗ ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸ್ತಿದ್ದೀರಂತೆ ನೀವು. ಥಿಯೇಟರ್ ವಿಚಾರ ಆಗಿರ್ಬೋದು, ಹೆಂಗೆ ಫೇಸ್ ಮಾಡ್ತಾ ಇದ್ದೀರಾ ಯಶವಂತ್ ಅವರು ಅಂತ? ಹೌದು, ಇವಾಗ 2ನೇ ತಾರೀಕು ಪರಭಾಷೆ ಸಿನಿಮಾಗಳು ಜಾಸ್ತಿ ಬರ್ತಿದೆ. ಸೊ ಅದಕ್ಕೆ ನಮ್ಮ ಜನ ಆಗಿರಲಿ, ನಮ್ಮ ಥಿಯೇಟರ್ಸ್ಗಳಾಗಲಿ, ನಮ್ಮ ಥಿಯೇಟರ್ಸ್ಗಳೇ ನಮಗೆ ಸಪೋರ್ಟ್ ಮಾಡ್ತಿಲ್ಲ. ಸೊ ಅದೊಂದು ತುಂಬ ಕಷ್ಟ ಆಗ್ತಿದೆ. ಸೊ ಆದಷ್ಟು ನಾವು ಫೈಟ್ ಮಾಡಿ ಒಂದಷ್ಟು ಥಿಯೇಟರ್ಸ್ಗಳನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದೀವಿ. ಈಗ ಮುಂಚೆ ಒಂದಷ್ಟು ಥಿಯೇಟರ್ಸ್ ಇತ್ತು, ಈಗ ಪ್ಲಸ್ ಎಕ್ಸ್ಟ್ರಾ ಥಿಯೇಟರ್ಸ್ಗಳು ಆ್ಯಡ್ ಆನ್ ಆಗ್ತಿದೆ. ಸೊ ಇನ್ನೂ ಟೈಮ್ ಇದೆ, ಇನ್ನೂ ಒಂದಷ್ಟು ಥಿಯೇಟರ್ಸ್ಗಳನ್ನ ಆ್ಯಡ್ ಆನ್ ಮಾಡ್ತಾಯಿದ್ದೀವಿ. ಸೊ ನಾನು ಆದಷ್ಟು ಕೇಳ್ಕೊತಿದ್ದೀನಿ, ನಮ್ಮ ಕನ್ನಡ ಸಿನಿಮಾ ನಾವು ಬೆಳೆಸಿಲ್ಲ ಅಂತಂದರೆ ಬೇರೆಯವ್ರು ಬಂದು ಬೆಳೆಸಲ್ಲ. ಸೊ ಅದನ್ನು ಕೇಳ್ಕೊತೀನಿ, ಈ ಮುಖಾಂತರ ಆದಷ್ಟು ನಮಗೆ ಥಿಯೇಟರ್ಸ್ಗಳು ಕೊಡಿ ಅಂತ. ಸೊ ಸಿನಿಮಾ ವಿಚಾರಕ್ಕೆ ಬಂದರೆ, ಈಗ ಥಿಯೇಟರ್ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಕೊರಗಿದ್ರೆ ಫಿಲಮ್ ಚೇಂಬರ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಟರ್ ಬಳಿ ಹೋದಾಗ ನಿಮಗೆ ರಿಯಾಕ್ಷನ್ ಯಾವ ಥರ ಬರ್ತಾ ಇತ್ತು ಅಂತೇಳಿ? ಇಲ್ಲ, ನಮಗೆ ಡಿಸ್ಟ್ರಿಬ್ಯೂಟರ್ಸ್ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಬಟ್ ಆದರೆ ನಮಗೆ ಥಿಯೇಟರ್ಸ್ಗಳು ಸಪೋರ್ಟ್ ಆಗ್ತಿಲ್ಲ ಅಷ್ಟೇ. ಥಿಯೇಟರ್ಸ್ ಮಾಲೀಕರು ನಮಗೆ ಸಪೋರ್ಟ್ ಮಾಡ್ತಿಲ್ಲ. ಅವ್ರು ಹೇಳ್ತಿದ್ದಾರೆ, ಇಲ್ಲ ನೀವು ಇವಾಗ ಏನಕ್ಕೆ ಬರ್ತಿದ್ದೀರಾ, ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಿದೆ, ಇವಾಗಲೇ ಬರಬೇಕಿತ್ತ ನಿಮಗೆ ಅಂತ ಒಂದಷ್ಟು ಕ್ವಶನ್ಸ್ಗಳು ರೈಸ್ ಮಾಡ್ತಿದ್ದಾರೆ. ಇಲ್ಲ, ನಾನು ಕೇಳೋದು ಏನಂದರೆ, ಬೇರೆ ಸಿನಿಮಾಗಳು ಬರ್ತಿದೆ ಅಂದ್ಬಿಟ್ಟು ನಾವು ಹೆದರ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಯಾಕಂದರೆ ನಾವು ಸಿನಿಮಾ ಮಾಡಿದ್ದೀವಿ, ನಾವು ಜನಗಳನ್ನ ನಂಬ್ಕೊಂಡು ಸಿನಿಮಾ ಮಾಡಿದ್ದೀವಿ. ಸೊ ನಮಗೆ ಜನಗಳು ಕೈ ಹಿಡಿತಾರೆ ಅನ್ನೋ ಒಂದು ಭರವಸೆ ಇದೆ. ಸೊ ಅವ್ರು ಕೇಳ್ತಿರೋ ಕ್ವಶನ್ಗೆ ಎಲ್ಲೋ ಒಂದು ಕಡೆ ಬೇಜಾರಿದೆ. ಯಾಕಂದರೆ ನಮ್ಮವರೇ ನಮಗೆ ಸಪೋರ್ಟ್ ಮಾಡ್ತಿಲ್ಲ ಅನ್ನೋ ಬೇಜಾರಿದೆ. ಬಟ್ ನನಗೆ ಜನಗಳ ನಮ್ಮ ಮೇಲೆ ನಂಬಿಕೆ ಇದೆ, ನನಗೆ ಗೆಲ್ತೀನಿ ನಾನು. ಸೊ ಇನ್ನೊಂದು ವಿಚಾರ, ಸಿನಿಮಾ ಮಾಡಿದ್ದೀರಾ, ಅನ್ನೋಗಿಷ್ಟು ಬಂಡವಾಳ ಹೂಡಿದ್ದೀರಾ, ಉತ್ತರ ಕರ್ನಾಟಕ ಕಡೆ ಅಥವಾ ನಿಮ್ಮ ನಾರ್ತ್ ಕಡೆ ಜಾಸ್ತಿ ಸಿನಿಮಾನ ಶೋ ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ. ಸೊ ಉತ್ತರ ಕರ್ನಾಟಕ ಜನಕ್ಕೆ ಸಿನಿಮಾ ಕ್ರೇಜ್ ತುಂಬ ಇದೆ. ಸೊ ಈಗಾಗಲೇ ರಿಯಾಕ್ಷನ್ಸ್ ಹೆಂಗೆ ಬರೋಕ್ಕೆ ಶುರುವಾಗಿದೆ? ಹಾಕಿರೋ ಬಂಡವಾಳ ಬರುತ್ತೆ ಅನ್ನೋ ನಿರೀಕ್ಷೆ ಇದೆಯಾ, ಹೇಗೆ? ಇಲ್ಲ, ನಮ್ಮ ಸಿನಿಮಾದ ಪ್ರಚಾರಗಳನ್ನ ನೋಡಿಕೊಂಡು ಆಲ್ಮೋಸ್ಟು ನನಗೆ ಆ ಕಡೆ ಭಾಗದಿಂದನೇ ನನಗೆ ತುಂಬ ಕಾಲ್ಸ್ ಬರ್ತಿದೆ. ನಾವು ಇಲ್ಲ, ಇಲ್ಲಿ ಈ ಥಿಯೇಟರ್ಸ್ ರಿಲೀಸ್ ಆಗ್ತಿದೆಯಾ, ನಾವು ಇಲ್ಲಿ ನಾವು ಅಂದರೆ ಲೈಕ್ ಬ್ಯಾನರ್ಸ್ ಆಗಿರ್ಬೋದು, ಕಟ್ಔಟ್ಗಳನ್ನ ನಾವು ಹಾಕ್ಸ್ತೀವಿ. ನಾನು ಹೇಳಿದೆ, ಕಟ್ಔಟು ಬ್ಯಾನರ್ಗಳು ಹಾಕ್ಸ್ಬಿಡಿ, ಅದೇ ದುಡ್ಡನ್ನ ಸಿನಿಮಾಕ್ಕೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಒಂದಷ್ಟು ಪ್ರೀತಿಗಳು ತೋರಿಸ್ತಿದ್ದಾರೆ. ಕೆಲವೊಂದು ಕಡೆ ಅವರೇ ಡಿಮ್ಯಾಂಡ್ ಮಾಡಿ ನಾವು ಥಿಯೇಟರ್ಸ್ ಸಿನಿಮಾ ಇಲ್ಲಿ ಹಾಕೊತೀವಿ ಅಂತ ಕೇಳ್ತಿದ್ದಾರೆ. ಸೊ ಅದೊಂದು ಖುಷಿ ಇದೆ ನನಗೆ, ಆ ಕಡೆ ತುಂಬ ಸಪೋರ್ಟ್ ಸಿಗ್ತಿದೆ. ನಿರ್ದೇಶಕನಾಗಿ ಗೆಲ್ತೀನಿ ಅಥವಾ ನಾಯಕನಾಗಿ ಗೆಲ್ತೀನಿ ಅನ್ನೋ ಒಂದು ಯಾವುದರಲ್ಲಿ ಜಾಸ್ತಿ ಸಕ್ಸಸ್ ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆ ನನಗೆ? ಫಸ್ಟು ಸಿನಿಮಾ ಗೆಲ್ಲಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಸಿನಿಮಾ ಗೆದ್ದರೆ ಆಟೋಮೆಟಿಕ್ಕಾಗಿ ನಿರ್ದೇಶಕನೂ ಗೆಲ್ತಾನೆ, ನಾಯಕ ನಟನೂ ಗೆಲ್ತಾನೆ. ಇಬ್ಬರೇ ಅಲ್ಲ, ಇಲ್ಲಿರೋ ಪ್ರತಿಯೊಬ್ಬ ಆರ್ಟಿಸ್ಟು, ಟೆಕ್ನಿಷಿಯನ್ಸ್ ಎಲ್ಲರೂ ಗೆಲ್ದಂಗೆ. ಸೊ ಸಿನಿಮಾ ಗೆಲ್ಲಿ. ಕೊನೆಯದಾಗಿ ಯಶವಂತ್ ಅವರ ಒಂದು ಬೇಡಿಕೆ ಏನು, ಅಥವಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀರಾ, ಅದಕ್ಕಾಗಿ ಹೋರಾಟ ನಡೆಸಿದ್ದೀರಾ, ನಿಮ್ಮ ತಂದೆನೇ ಪ್ರೊಡ್ಯೂಸ್ ಮಾಡಿರೋದು ಕೂಡ ಮೂರ್ತಿಯವರು. ಸೊ ಒಂದಿಷ್ಟು ಹಣ ಹಾಕಿರುವಂಥ ಎಫರ್ಟ್ ಇರುತ್ತೆ, ಆ ಒಂದು ಕಷ್ಟ ನಿಮಗೆ ಗೊತ್ತಿರುತ್ತೆ. ಸೊ ಪ್ರೇಕ್ಷಕರಲ್ಲಿ ಯಾವ ಥರ ವಿನಂತಿ ಮಾಡ್ಕೋತೀರಾ ಅಥವಾ ಇನ್ವೈಟ್ ಮಾಡ್ತೀರಾ ಅಂತ? ಇಲ್ಲ, ನಾನು ತುಂಬ ಸಿನಿಮಾಗಳು ನೋಡಿದ್ದೀನಿ. ಒಂದಷ್ಟು ಸಿನಿಮಾಗಳಿಗೆ ಒಳ್ಳೆ ಕಂಟೆಂಟ್ ಇದ್ದರೂ ಕೂಡ ಸಿನಿಮಾ ಥಿಯೇಟ್ರಲ್ಲಿ ಗೆದ್ದಿರಲ್ಲ. ಆ ಥಿಯೇಟ್ರಿಂದ ತೆಗೆದ ಮೇಲೆ ಕೂಡ ಎಷ್ಟೋ ಜನ ಕೇಳಿರ್ತಾರೆ, ಅಯ್ಯೋ ಇಂಥ ಒಳ್ಳೆ ಸಿನಿಮಾ ನಾನು ನೋಡಲಿಲ್ವಲ್ಲ ಥಿಯೇಟ್ರಲ್ಲಿ ಅಂತ ಒಂದು ಬೇಜಾರು ವ್ಯಕ್ತಪಡಿಸಿರ್ತಾರೆ. ಸೊ ಆ ರೀತಿ ಇದನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. ಇದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ಒಳ್ಳೆ ಎಂಟರ್ಟೈನ್ಮೆಂಟ್ ಬೇಸ್ಡ್ ಸಿನಿಮಾ. ಬಂದು ಸಿನಿಮಾನ ಥಿಯೇಟ್ರಿಗೆ ನೋಡಿ
ನಮ್ಮನ್ನ ಹರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ಚಿತ್ರದ ನಿರ್ದೇಶಕ ಕಮ್ ನಾಯಕ ನಟನಾಗಿರುವಂಥ ಯಶವಂತ್ ಅವರ ಮಾತಾಗಿತ್ತು. ಮೇ 2ಕ್ಕೆ ನಾನ್ ಪೋಲಿ ಚಿತ್ರ ತೆರೆ ಮೇಲೆ ಬರ್ತಾ ಇದೆ. ಸೊ ನೋಡಬೇಕು ಪ್ರೇಕ್ಷಕರು ಯಾವ ಥರ ಕೈ ಹಿಡಿತಾರೆ ಅಂತ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ ಪವರ್ ಟಿವಿ ಬೆಂಗಳೂರು.